ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತೊಂದು ಅವಲಕ್ಕಿ ಮಾಡಿ ತೋರಿಸ್ತೀನಿ ನೋಡಿ. ಪೇಪರ್ ಅವಲಕ್ಕಿ ಇದೇನು ಎಣ್ಣೆಲಿ ಕರಿಯೋದಲ್ಲ, ಏನೂ ಅಲ್ಲ, ಡೈರೆಕ್ಟಾಗಿ ಬಿಸಿ ಮಾಡಿ ಒಗ್ಗರಣೆ ಹಾಕೋದು. ಅದಕ್ಕೆ ಏನು ಬೇಕಂತೆ ಸಾಮಗ್ರಿಗಳು ನೋಡಿ. ಒಂದು ಅರ್ಧ ಬಟ್ಲು ಕಡಲೆ ಬೀಜ, ಅರ್ಧ ಬಟ್ಲು ಕಡಲೆಪಪ್ಪು, ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಬೇಡಿಗೆ ಮೆಣಸಿನ್ಕಾಯಿ, ಒಂದು ಬಟ್ಲು ಎಣ್ಣೆ. ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ತುಂಬ ಈಜಿ, ತುಂಬ ಸುಲಭ. ಒಂದು ಬಾಣಲಿ ಇಟ್ಕೋಬೇಕು. ನಾನೀಗ ಕಳ್ಳೆಪುರಿ ಅವಲಕ್ಕಿಗೆ ಅಂತ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಹಾಗೆ ಒಗ್ಗರಣೆ ಹಾಕಬಾರ್ದು. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಿಮ್ಮ ಮನೆ ಹತ್ರ ಬಿಸಿಲಿದ್ರೆ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಬಿಟ್ಟು ಈ ಥರ ಮಾಡಬೇಕು. ಯಾಕಂದರೆ ಈ ಥರ ಮಾಡಿದರೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ. ಈ ಥರ ಬಿಸಿ ಮಾಡಿಕೊಂಡು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ನೀವು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಕುರುಮ್ ಅನ್ನುತ್ತೆ. ಅವಾಗೆ ಎಣ್ಣೆ ಜಾಸ್ತಿನೂ ತಿನ್ನಂಗಾಗಲ್ಲ. ಸಾಯಂಕಾಲ ಹೊತ್ತು ಟೀ ಜೊತೆಗೆ ಯಾರ ನೆಂಟರು ಬಂದರೆ ಅರ್ಜೆಂಟಿಗೆ ತಿಂಡಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಇದನ್ನ ಅವಲಕ್ಕಿ ಹಾಕ್ಕೊಟ್ಟು ಒಂದು ಕಾಫಿ ಮಾಡಿಕೊಟ್ರೆ ಅವರು ಖುಷಿಯಾಗ್ತಾರೆ. ನಮಗೂ ಒಂಥರ ಮನೇಲಿ ಇದೆಯಲ್ಲಪ್ಪ ಅಂತ ನಮಗೂ ಖುಷಿಯಾಗುತ್ತೆ. ಈ ಥರ ನೀವು ಇದನ್ನೇ ಬಿಸಿ ಮಾಡ್ಕೋಬೇಕು. ನೋಡಿ, ಇವಾಗೆ ಗರಿ ಹಾಕುತ್ತೆ ನೋಡಿ. ಈ ಥರ ಆಗಬೇಕು. ಇವಾಗೆ ನೋಡಿ ಗರಿ ಹಾಕಿದೆ. ತುಂಬ ಸಿಹಿಯವರೆಗೂ ಮಾಡಬಾರ್ದು, ಇಷ್ಟೇ ನೋಡಿ. ಈ ಥರ ಹುರಿದು ಇಟ್ಕೋಬೇಕು. ಎಣ್ಣೆ ಏನು ಹಾಕಕ್ಕೆ ಹೋಗಬೇಡಿ. ಹಾಗೆ ಸಣ್ಣ ಉರಿ ಇಟ್ಟು ಈ ಥರ ಹುರ್ಕೊಂಡು ನೀವು ಅವಲಕ್ಕಿ ಇಟ್ಕೊಂಡು ಈಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ. ದೊಡ್ಡದಾಗೆ ಬಾಣಲಿ ಇದ್ದರೂ ಇಟ್ಕೊಳ್ಳಿ, ಈ ಥರ ಕಡಾಯಿ ಇದ್ದರೂ ಇಟ್ಕೊಳ್ಳಿ. ನಿಮ್ಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ಮಾಡಿ. ನೋಡಿ, ಎಣ್ಣೆ ಒಂದು ಬಟ್ಲು ಎಣ್ಣೆ ಹಾಕಬೇಕು. ಯಾಕಂದ್ರೆ ಸ್ವಲ್ಪ ಇದಕ್ಕೆ ಎಣ್ಣೆ ಅಷ್ಟು ಜಾಸ್ತಿ ಏನು ಬೇಡ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಕಾಯ್ದ ನಂತರ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ನೋಡಿ, ಆವಾಗಲೇ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಈ ಥರ ಇಟ್ಕೋಬೇಕು. ಸ್ವಲ್ಪ ನಾನು ಕರಿಬೇವು ಹಾಕ್ತೀನಿ. ಯಾಕಂದ್ರೆ ಕರಿಬೇವು ಹಾಕಿದ್ರೇ ತುಂಬ ಚೆನ್ನಾಗಿರೋದು. ಸ್ವಲ್ಪ 4 ರಿಂದ 5 ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಆದರೂ ಆಗಿರ್ಬೋದು, ಗುಂಟೂರಾದರೂ ಆಗಿರ್ಬೋದು, ತಗೊಂಡು ಈ ಥರ ಎಣ್ಣೆಯಲ್ಲಿ ಹುರಿಬೇಕು. ಹುರಿದು ನಾನು ಆವಾಗಲೇ ನಿಮಗೆ ಕಡಲೆ ಬೀಜ ಹಸಿ ಬಿಟ್ಟು ಈ ಥರ ಹುರ್ಕೋಬೇಕು. ನೀವು ಕಡಲೆ ಬೀಜ ಹುರಿದಿಟ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ನೋಡಿ, ಇದು ಆಗಿದೆ. ಇವಾಗ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಒಗ್ಗರಣೆ ಮಾಡಿ ಇಟ್ಕೊಳ್ಳಿ. ಚಳಿಗಾಲದಾಗ ಒಂದು ತಿಂಗಳು ಇಟ್ಕೊಂಡ್ರೂ ಏನೂ ಕೇಳಲ್ಲ. ಒಂದು ಕವರಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಇವಾಗ ಕಡಲೆ ಬೀಜ, ಕಡಲೆಪಪ್ಪು, ಒಂದು ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಾಡಿಟ್ಕೊಳ್ಳಿ. ಸ್ವಲ್ಪ ಸಪ್ಪೆನಿರುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ. ನಿಮ್ಗೆ ಬೇಕಂದ್ರೆ ನೀವು ಅಚ್ಚ ಖಾರದ ಪುಡಿನೂ ಹಾಕೊಂಡು ಮಾಡ್ಬೋದು. ನಾನು ಅಚ್ಚ ಖಾರದ ಪುಡಿ ಹಾಕಿ ತೋರಿಸ್ತಾ ಇಲ್ಲ, ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಇದು ಫ್ರೈ ಆಗಿ ನೋಡಿ. ಇವಾಗ ರೆಡಿಯಾಗಿದೆ. ನಾನು ಅವಲಕ್ಕಿ ಹುರಿದಿಟ್ಕೊಂಡಿದ್ನಲ್ವ, ಅವಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ನಾವು ಹುರ್ಕೋಬೇಕು. ನೀವು ಒಂದೇ ಸ್ಪೂನಿಂದ ಈ ಥರ ತಿರುವಕ್ಕಾಗಿಲ್ಲ ಅಂದರೆ ನೀವು 2 ಸ್ಪೂನ ಸಹಾಯದಿಂದ ಈ ಥರ ನೀವು ತಿರುಗಬೇಕು. ನೋಡಿ, ಸೀಗೋಗೋ ಚಾನ್ಸ್ ಇರಲ್ಲ. ಈ ಥರ 2 ಸ್ಪೂನಿಗೆ ತಿರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸತಿ ನೀವು ಮಾಡಿ ಇಟ್ಕೊಳ್ಳಿ. ಒಂದು 15 ದಿವಸ, ಒಂದು ತಿಂಗಳವರೆಗೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀಟಾಗಿ ಕವರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಇದು ನಾನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಇವಾಗ ರೆಡಿಯಾಗಿದೆ. ಸ್ವಲ್ಪ ಇದಕ್ಕೆ ಲಾಸ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಯಾಕೆಂದರೆ ಸಕ್ಕರೆ ಹಾಕೊಂಡ್ರೇ ಅವಲಕ್ಕಿಗೆ ಟೇಸ್ಟ್ ಇರೋದು, ಮಜಾ ಇರೋದು. ಹಾಕ್ಕೊಂಡ್ಬಿಟ್ಟು ಹಿಂಗೆ ತಿರುವಿ ಇವಾಗ ನೆಕ್ಸ್ಟು ನಾನು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಅವಲಕ್ಕಿ ರೆಡಿಯಾಗಿದೆ. ಈ ಅವಲಕ್ಕಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.